ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ತನ್ನ ಇಷ್ಟು ವರ್ಷಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಆಯುಧ ವ್ಯಾಪಾರವನ್ನು ಮಾಡ್ತಾ ಇದೆ. ಅವರಿಗೆ ಆಯುಧಗಳನ್ನು ಖರೀದಿ ಮಾಡಿ ಗೊತ್ತಿದೆ, ಆದರೆ ಈಗ ಮೊದಲ ಬಾರಿ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು 4 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ಲಿಬಿಯಾದ ಅನಧಿಕೃತ ಸರ್ಕಾರಕ್ಕೆ ಪಾಕಿಸ್ತಾನ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗಾದರೆ ಪಾಕಿಸ್ತಾನದ ಬಳಿ ಅಷ್ಟೊಂದು ಆಯುಧಗಳು ಎಲ್ಲಿವೆ? ಅವರು ತಯಾರೇ ಮಾಡದ ಆಯುಧಗಳನ್ನು ಎಲ್ಲಿಂದ ಮಾರಾಟ ಮಾಡ್ತಾರೆ? ಯಾರಿಗೆ ಮಾರಾಟ ಮಾಡ್ತಾ ಇದ್ದಾರೆ? ಅನಧಿಕೃತ ಸರ್ಕಾರ ಅಂದರೆ ಉಗ್ರರಿಗೆ ಆಯುಧಗಳನ್ನು ಪಾಕಿಸ್ತಾನ ಮಾರಾಟ ಮಾಡ್ತಾ ಇದೆಯಾ? ಇದನ್ನು ಅಂತಾರಾಷ್ಟ್ರೀಯ ಸಮುದಾಯ ಹೇಗೆ ತಗೊಳುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದು ಅವರು IMFನಿಂದ ಸಾಲ ತಗೋತಿದ್ದಾರಲ್ವಾ. ಸೊ IMF ಪಾಕಿಸ್ತಾನಕ್ಕೊಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ, ಒಂದಷ್ಟು ನಿಬಂಧನೆಗಳನ್ನು ಕೂಡ ಹೇರಿದೆ. ಅಲ್ಲಿ ತೆರಿಗೆಗಳನ್ನು ಹೆಚ್ಚು ಮಾಡಬೇಕು, ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೇಕು, ವ್ಯಾಪಾರ ಹೆಚ್ಚು ಮಾಡಬೇಕು, ವಿದೇಶಿ ವಿನಿಮಯದ ಪ್ರಮಾಣವನ್ನು ಹೆಚ್ಚು ಮಾಡ್ಕೋಬೇಕು, ಅದಕ್ಕಾಗಿ ರಫ್ತುಗಳನ್ನು ಹೆಚ್ಚು ಮಾಡಬೇಕು. ಪಾಪ ಪಾಕಿಸ್ತಾನ ಏನನ್ನು ರಫ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಒಂದಷ್ಟು ಬಟ್ಟೆ, ಹಾಸಿಗೆಗಳು, ಅಕ್ಕಿ, ಇಂಥದ್ದನ್ನು ಪಾಕಿಸ್ತಾನ ರಫ್ತು ಮಾಡ್ತಾ ಇದೆ. ಆದರೆ ಅದು ಸಾಕಾಗೋದಿಲ್ಲ. ಇನ್ನು ನಾನಾ ದೇಶಗಳಿಗೆ ಪಾಕಿಸ್ತಾನ ಭಿಕ್ಷುಕರನ್ನ, ಉಗ್ರವಾದಿಗಳನ್ನು ರಫ್ತು ಮಾಡುತ್ತೆ. ಅದರಿಂದ ಆದಾಯ ಬರೋದಿಲ್ಲ ಮತ್ತು ಅದನ್ನು ಹೇಳಿಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗೆ ಸೇನೆಯನ್ನು ಬಾಡಿಗೆಗೆ ಕೊಡುತ್ತೆ. ಆದರೂ ಇನ್ನೂ ರಫ್ತನ್ನು ಹೆಚ್ಚು ಮಾಡ್ಕೋಬೇಕು ಅಂತ IMF ಹೇಳಿದೆ. ಹೀಗಾಗಿ ಅವರು ಆಯುಧ ಮಾರಾಟವನ್ನು ಶುರು ಮಾಡ್ತಾ ಇದ್ದಾರೆ, ಅದು ಕೂಡ ಲಿಬಿಯಾಗೆ ಮತ್ತು ಅಲ್ಲಿನ ಅನಧಿಕೃತ ಸರ್ಕಾರಕ್ಕೆ. ಮೊನ್ನೆ ಲಿಬಿಯಾದ ಪೂರ್ವ ಭಾಗವನ್ನು ಕಂಟ್ರೋಲ್ ಮಾಡ್ತಾ ಇರೋ ಲಿಬಿಯಾ ನ್ಯಾಷನಲ್ ಆರ್ಮಿಯ ಮುಖ್ಯಸ್ಥ ಖಲೀಫಾ ಸದಾಮ್ ಹಫ್ತರ್ ಅವರನ್ನು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಕಮ್ CDF ಜನರಲ್ ಆಸಿಮ್ ಮುನೀರ್ ಭೇಟಿ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಲಿಬಿಯಾಗೆ $4 ಬಿಲಿಯನ್ ಮೌಲ್ಯದ ಆಯುಧಗಳ ಮಾರಾಟಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಅನ್ನೋ ಸುದ್ದಿಯನ್ನು ರಾಯ್ಟರ್ಸ್ ವರದಿ ಮಾಡಿದೆ. ಗೆಳೆಯರೆ, ಲಿಬಿಯಾಗೆ ಪಾಕಿಸ್ತಾನ ಆಯುಧ ಮಾರಾಟ ಮಾಡೋದ್ರಲ್ಲಿ ಏನು ತಪ್ಪಿದೆ ಮತ್ತು ಪಾಕಿಸ್ತಾನ ಯಾವ ಆಯುಧಗಳನ್ನು ಎಲ್ಲಿಂದ ಮಾರಾಟ ಮಾಡುತ್ತೆ ಅನ್ನೋದನ್ನು ನೋಡೋ ಮೊದಲು ನಾವು ಲಿಬಿಯಾದ ಬಗ್ಗೆ ಮತ್ತು ಅಲ್ಲಿನ ಲಿಬಿಯಾ ನ್ಯಾಷನಲ್ ಆರ್ಮಿ ಬಗ್ಗೆ ತಿಳ್ಕೋಬೇಕು. ಲಿಬಿಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಫ್ರಿಕಾ ಖಂಡದ ಈ ದೇಶ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ನಿಂದ ಸಂಪದ್ಭರಿತವಾಗಿರೋ ದೇಶ. ಮೆಡಿಟರೇನಿಯನ್ ಸಮುದ್ರಕ್ಕೆ ದಕ್ಷಿಣದಲ್ಲಿ ಈಜಿಪ್ಟ್, ಚಾಡ್, ನೈಜರ್, ಆಲ್ಜೀರಿಯಾ ಮತ್ತು ಟ್ಯುನೇಷಿಯಾಗಳನ್ನು ಗಡಿಗಳನ್ನಾಗಿ ಹೊಂದಿರೋ ಲಿಬಿಯಾ ಸುಮಾರು 7.5 ಮಿಲಿಯನ್ ಅಂದರೆ 75 ಲಕ್ಷ ಜನಸಂಖ್ಯೆಯನ್ನು ಹೊಂದಿರೋ ದೇಶ. ಇದು 17,59,541 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಆಫ್ರಿಕಾ ಖಂಡದ 4ನೇ ಅತಿ ದೊಡ್ಡ ದೇಶ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಲಿಬಿಯಾದಲ್ಲಿ ಶಕಪೂರ್ವ 8,000ದಿಂದ ಜನವಸತಿ ಇತ್ತು ಅಂತ ಹೇಳ್ತಾರೆ. ಆನಂತರ ಅದು ಯುರೋಪ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡ್ತು. ಕಾಲಾನಂತರ ಇಸ್ಲಾಮಿಕ್ ದಾಳಿಗಳಿಗೆ ತುತ್ತಾಯಿತು. ಆಟೋಮನ್ ಸಾಮ್ರಾಜ್ಯದ ಅಂಕೆಗೆ ಸಿಗಿತು. ಆ ನಂತರ ಪ್ರಥಮ ವಿಶ್ವಯುದ್ಧದಲ್ಲಿ ಆಟೋಮನ್ ಸಾಮ್ರಾಜ್ಯ ಪತನಗೊಂಡು ಅದು ಕೇವಲ ಟರ್ಕಿಗೆ ಮಾತ್ರ ಸೀಮಿತ ಆಯ್ತಲ್ಲ. ಆಗ ಈ ಲಿಬಿಯಾ ಇಟಲಿಯ ವಸಾಹತು ಆಯಿತು. 2ನೇ ವಿಶ್ವಯುದ್ಧದವರೆಗೆ ಇಟಲಿಯ ಆಳ್ವಿಕೆಯಲ್ಲೇ ಇದ್ದ ಲಿಬಿಯಾ 1951ರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಮತ್ತು ಅಲ್ಲಿನ ರಾಜ ಇದ್ರಿಸ್ ಕಿಂಗ್ಡಮ್ ಆಫ್ ಲಿಬಿಯಾನ ಸ್ಥಾಪನೆ ಮಾಡಿದ. 1969ರಲ್ಲಿ ಮುಅಮ್ಮರ್ ಗಡಾಫಿ ನೇತೃತ್ವದಲ್ಲಿ ಲಿಬಿಯಾದ ಒಂದಷ್ಟು ಸೇನಾಧಿಕಾರಿಗಳು ತಂಗೆದ್ರು. ಆಡಳಿತವನ್ನು ರಾಜನಿಂದ ಕಿತ್ಕೊಂಡು ಮುಅಮ್ಮರ್ ಗಡಾಫಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಗೆಳೆಯರೆ, ಗಡಾಫಿ ಲಿಬಿಯಾದ ಜನರಿಗೆ ಎಲ್ಲವನ್ನ ಕೊಟ್ಟ. ಪೆಟ್ರೋಲಿಯಂನ ಆದಾಯ ಬರ್ತಾಯಿತ್ತು, ಅದು ದೇಶದ ಸಂಪತ್ತು. ಹೀಗಾಗಿ ದೇಶದ ಜನರಿಗಾಗಿಯೇ ಅದು ಬಳಕೆ ಆಗಬೇಕು ಅಂತ ಯೋಚನೆ ಮಾಡಿದ ಗಡಾಫಿ ಲಿಬಿಯಾದ ಜನಕ್ಕೆ ಯಾವ ಕೊರತೆಯೂ ಆಗದ ಹಾಗೆ ನೋಡಿಕೊಂಡ. ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿ ಆಯಿತು, ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲಾಯಿತು, ಉಚಿತ ಶಿಕ್ಷಣ ಸಿಗ್ತಾ ಹೋಯಿತು, ಉಚಿತ ವೈದ್ಯಕೀಯ ಸೌಲಭ್ಯಗಳು ಸಿಕ್ಕವು. ಜನರ ಮೇಲೆ ಯಾವ ಭಾರನೂ ಇಲ್ಲದ ಹಾಗೆ ಆತ ನೋಡ್ಕೋತಾ ಹೋದ. ಅಲ್ಲಿ ಎಲ್ಲವನ್ನು ಫ್ರೀಯಾಗಿ ಪಡ್ಕೊಂಡು ಜನ ಗಡಾಫಿ ನಮಗೆ ವಾಕ್ ಸ್ವಾತಂತ್ರ್ಯವನ್ನು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಅಂತ ತಕರಾರು ತೆಗೆದರು. ಗೆಳೆಯರೆ, 2011ರಲ್ಲಿ ಅರಬ್ ಕ್ರಾಂತಿ ಶುರುವಾಯ್ತಲ್ಲ, ಅದು ಟ್ಯುನೇಷಿಯಾದಿಂದ ಆರಂಭವಾಗಿ ಲಿಬಿಯಾಗ ಬಂತು. ಪಶ್ಚಿಮದ ದೇಶಗಳ ವಿರೋಧ ಕಟ್ಟಿಕೊಂಡಿದ್ದ ಗಡಾಫಿಯ ಬಗ್ಗೆ ಒಂದು ಅವಕಾಶಕ್ಕಾಗಿ ಪಶ್ಚಿಮ ಕಾಯ್ತಾ ಇತ್ತು. ಅಲ್ಲಿ ಗಲಭೆಕೋರರಿಗೆ ಪಶ್ಚಿಮ ಆಯುಧಗಳನ್ನು ಸರಬರಾಜು ಮಾಡಿತು. ಗಲಭೆಗಳು ಹೆಚ್ಚಾದವು. ಗಡಾಫಿಯನ್ನು ಗಲಭೆಕೋರರು ಕೊಂದು ಹಾಕಿದರು. ಸ್ನೇಹಿತರೆ, ಗಲಭೆಗಳ ಮೂಲಕ ಸರ್ಕಾರಗಳನ್ನು ಪತನಗೊಳಿಸೋ ದೇಶಗಳಲ್ಲಿ ಅರಾಜಕತೆ ಇರುತ್ತೆ ಹೊರತು ಅಲ್ಲೊಂದು ಸುಭದ್ರ ಸರ್ಕಾರ ರಚನೆ ಆಗೋದಿಲ್ಲ. ಇನ್ನು ಪಶ್ಚಿಮದ ಇಂಟರ್ಫಿಯರೆನ್ಸ್ನಿಂದ ಸರ್ಕಾರಗಳನ್ನು ಕೆಡವಿಕೊಳ್ಳೋ ದೇಶಗಳು ಅರಾಜಕತೆಯಲ್ಲಿ ತಮ್ಮನ್ನು ತಾವು ನಾಶ ಮಾಡಿಕೊಳ್ತಾ ಹೋಗುತ್ತವೆ. ಲಿಬಿಯಾದ ಪರಿಸ್ಥಿತಿ ಕೂಡ ಹಾಗೆ ಆಯಿತು. ಗಡಾಫಿಯ ನಂತರ ಅಲ್ಲೊಂದು ಗಟ್ಟಿ ಸರ್ಕಾರ ರಚನೆ ಆಗಲಿಲ್ಲ.
ಪಶ್ಚಿಮದ ಬೆಂಬಲದಿಂದ ಒಂದು ಸರ್ಕಾರ ರಚನೆ ಆಯಿತು. ಅದರ ಜೊತೆಗೆ ಅಲ್ಲಿ ಇಸ್ಲಾಮಿಕ್ ಶಕ್ತಿಗಳ ಅಬ್ಬರ ಕೂಡ ಹೆಚ್ಚಾಗ್ತಾ ಹೋಯಿತು. ಅಲ್ಲಿ ಉಗ್ರ ಸಂಘಟನೆಗಳು ತಲೆ ಎತ್ತಿ ನಿಂತು. ಈ ಸಂದರ್ಭದಲ್ಲೇ ಮತ್ತೊಂದು ಸೇನಾ ದಂಗೆಯಲ್ಲಾಯಿತು. ಅಲ್ಲಿ ಖಲೀಫಾ ಹಫ್ತರ್ ನೇತೃತ್ವದಲ್ಲಿ ದಂಗೆ ಇದ್ದ ಸೇನೆ ಲಿಬಿಯಾದ ಒಂದಷ್ಟು ಬಹುಭಾಗವನ್ನು ವಶಪಡಿಸ್ಕೊಳ್ತು. ಅವರ ಜೊತೆ ಗಡಾಫಿಯ ಬೆಂಬಲಿಗರೂ ಸೇರಿಕೊಂಡ್ರು. ಈಗಲ್ಲಿ 2 ಸರ್ಕಾರಗಳಿವೆ. ಲಿಬಿಯಾದ ಪಶ್ಚಿಮ ಭಾಗವನ್ನು ರಾಷ್ಟ್ರೀಯ ಐಕ್ಯ ಸರ್ಕಾರ ಆಳ್ತಾ ಇದೆ. ಅದನ್ನು GNU ಅಂತ ಕರೀತಾರೆ. ಅಬ್ದುಲ್ ಹಮೀದ್ ಬೈಬಾ ಅದರ ಅಧ್ಯಕ್ಷರಾಗಿದ್ದಾರೆ. ಆ ಸರ್ಕಾರಕ್ಕೆ ವಿಶ್ವಸಂಸ್ಥೆಯ ಬೆಂಬಲ ಇದೆ. ಇದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡ್ಕೊಂಡಿರೋ ಸರ್ಕಾರ. ತ್ರಿಪೋಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪಶ್ಚಿಮ ಭಾಗದ ಲಿಬಿಯಾನ ಆಳ್ತಾ ಇದೆ. ಇನ್ನು ಪೂರ್ವ ಭಾಗದ ಲಿಬಿಯಾ LNA ಅಂದರೆ ಲಿಬಿಯಾ ನ್ಯಾಷನಲ್ ಆರ್ಮಿಯ ಹಿಡಿತದಲ್ಲಿದೆ. ಅಲ್ಲಿ ಲಿಬಿಯಾದ ಜನಸಂಖ್ಯೆ 35% ಜನ ವಾಸ ಮಾಡ್ತಾರೆ. ಈ ಭಾಗವನ್ನು ಖಲೀಫಾ ಹಫ್ತರ್ ಆಳ್ತಾ ಇದ್ದಾರೆ. ಬೆಂಗಾಜಿ ಇದರ ರಾಜಧಾನಿ. ಇನ್ನು ಈ ಗಲಭೆ ಪೀಡಿತ ಲಿಬಿಯಾಗೆ ಯಾರೂ ಆಯುಧಗಳನ್ನು ಮಾರಾಟ ಮಾಡಬಾರದು ಅಂತ ವಿಶ್ವಸಂಸ್ಥೆ ಆಯುಧ ನಿರ್ಬಂಧವನ್ನು ಹೇರಿದೆ. ಆದರೆ ವಿಶ್ವಸಂಸ್ಥೆಯ ಮಾತನ್ನು ಇವತ್ತು ಯಾರು ಕೇಳ್ತಾರೆ? ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರದ ಸಂಸ್ಥೆ. ವಿಶ್ವಸಂಸ್ಥೆ ಅನ್ನೋದು ಯಾವತ್ತೂ ತನ್ನ ಮಾನ್ಯತೆಯನ್ನು ಕಳ್ಕೊಂಡಾಗಿದೆ. ಇಲ್ಲಿ ಕೂಡ ವಿಶ್ವಸಂಸ್ಥೆಯ ನಿರ್ಬಂಧ ಇದ್ದರೂ ಲಿಬಿಯಾದ ವಿಷಯದಲ್ಲಿ ಅದನ್ನು ಯಾರೂ ಲೆಕ್ಕಕ್ಕೆ ತಗೋತಾ ಇಲ್ಲ. ಲಿಬಿಯಾದ ಅಧಿಕೃತ ಸರ್ಕಾರಕ್ಕೆ ಟರ್ಕಿ ಆಯುಧಗಳನ್ನು ಸರಬರಾಜು ಮಾಡುತ್ತೆ. ಯುರೋಪಿಯನ್ ದೇಶಗಳು ಕೂಡ ಆಯುಧ ಸರಬರಾಜು ಮಾಡ್ತಾ ಇವೆ. ಹಾಗೆ LNAಗೆ ಸೌದಿ ಹಣಕಾಸಿನ ನೆರವನ್ನು ಕೊಡುತ್ತೆ. UAE ಆಯುಧಗಳನ್ನು ಕೊಡ್ತಾ ಇದೆ. ರಷ್ಯಾದ ವ್ಯಾಗನರ್ ಗ್ರೂಪ್ ಸೇನಾ ನೆರವನ್ನು ಕೊಡ್ತಾ ಇತ್ತು. ಫ್ರಾನ್ಸ್ ಕೂಡ ಆಯುಧಗಳನ್ನು ಕೊಡ್ತಾ ಇದೆ ಅನ್ನೋ ಆರೋಪ ಇತ್ತು. ಆದರೆ ಅದನ್ನು ಅವರು ನಿರಾಕರಿಸಿದರು. ಈಗ ಟರ್ಕಿ ಕೂಡ ಸೈಲೆಂಟಾಗಿ NLA ಜೊತೆ ಸಂಬಂಧಗಳನ್ನು ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರಿಗೆ ಲಿಬಿಯಾ ಮತ್ತು ಆಫ್ರಿಕಾದ ದೇಶಗಳ ಮೂಲಕ ಈಜಿಪ್ಟ್ ಮತ್ತು ಅರಬ್ ದೇಶಗಳಲ್ಲಿ ಅತಂತ್ರವನ್ನುಂಟು ಮಾಡಬೇಕು. ಹಾಗೆ ಈಗ ಪಾಕಿಸ್ತಾನ ಅಧಿಕೃತವಾಗಿ ಆಯುಧ ಮಾರಾಟದ ಡೀಲನ್ನು ಮಾಡಿಕೊಳ್ತಾ ಇರೋದು ಇದೇ LNA ಅಂದರೆ ಲಿಬಿಯಾದ ಅನಧಿಕೃತ ಸರ್ಕಾರದ ಜೊತೆಗೆ. ಇಲ್ಲಿ ಪಾಕಿಸ್ತಾನ ಲಿಬಿಯಾದ ಪೂರ್ವ ಭಾಗವನ್ನು ಆಳ್ತಾ ಇರೋ LNAಗೆ ಸುಮಾರು $4 ಬಿಲಿಯನ್ ವರೆಗಿನ ಆಯುಧಗಳನ್ನು ಮಾರಾಟ ಮಾಡೋ ಡೀಲ್ ಒಂದನ್ನು ಮಾಡಿಕೊಳ್ತಾ ಇದೆ ಅಂತ ಪಾಕಿಸ್ತಾನದ ಸೇನಾ ಅಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ ರಾಯ್ಟರ್ ವರದಿ ಮಾಡಿದೆ. ಇಲ್ಲಿ ಪಾಕಿಸ್ತಾನನೇ ಆಯುಧಗಳನ್ನು ಚೈನಾದಿಂದ ತಗೊಂಡು ಬರುತ್ತೆ, ಅಥವಾ ಅಮೆರಿಕಾದಿಂದ ಭಿಕ್ಷೆ ಎತ್ತತ್ತೆ, ಅಥವಾ ಟರ್ಕಿ ಇವರಿಗೆ ಆಯುಧಗಳನ್ನು ಕೊಡಬೇಕು. ಹೀಗಿರುವಾಗ ಅವರು ಬೇರೆಯವರಿಗೆ ಆಯುಧಗಳನ್ನು ಎಲ್ಲಿಂದ ಮಾರಾಟ ಮಾಡ್ತಾರೆ, ಹೇಗೆ ಮಾಡ್ತಾರೆ? ಈ ಪ್ರಶ್ನೆ ನಿಮ್ಮಲ್ಲಿ ಉಂಟಾಗೋದು ಸಹಜ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಯಾವ ಆಯುಧಗಳು ತಯಾರಾಗೋದಿಲ್ಲ ಅನ್ನೋದು ನಿಜ. ಆದರೂ ಅವರು ಚೈನಾ ಜೊತೆ ಜಂಟಿಯಾಗಿ JF-17 ಯುದ್ಧ ವಿಮಾನಗಳನ್ನು ಮಾಡ್ತಾರೆ. ಅಂದರೆ ಚೈನಾದಲ್ಲಿ ಅದನ್ನು ತಯಾರು ಮಾಡಿ ಆನಂತರ ಅವರು ಪಾಕಿಸ್ತಾನದ ಗರಾಜಲ್ಲಿ ಸೀಟ್ ಕವರ್ಗಳನ್ನು ಹಾಕಿ ಪಾಕಿಸ್ತಾನದ ಫ್ಲ್ಯಾಗ್ನ ಚಿತ್ರ ಬರ್ಕೊಂಡು ಒಂದಷ್ಟು ನಟ್ಟು ಬೋಲ್ಟು ಥರದವನ್ನು ಚೈನಾದಿಂದಲೇ ಇಂಪೋರ್ಟ್ ಮಾಡ್ಕೊಂಡು ಪಾಕಿಸ್ತಾನಿ ಇಂಜಿನಿಯರುಗಳಲ್ಲಿ ಜೋಡಿಸಿ ಟೈಟ್ ಮಾಡ್ತಾರೆ. ಈ ಯುದ್ಧ ವಿಮಾನಗಳ ವಿಶೇಷ ಅಂದರೆ ಇವು ಚೈನಾದ ಅತಿ ಕಡಿಮೆ ಬೆಲೆಯ ಯುದ್ಧ ವಿಮಾನಗಳು. ಇದರಲ್ಲಿ ರಷ್ಯಾದ ಕಿಲ್ಮೌನ RD-93 ಇಂಜನ್ಗಳನ್ನು ಬಳಸಲಾಗ್ತಾ ಇದೆ. ಮಿಗ್ ಯುದ್ಧ ವಿಮಾನಗಳಲ್ಲಿ ಬಳಕೆಯಾಗುವ ಇಂಜಿನ್ ಅದು. ಹಾಗೆ JF-17 ಯುದ್ಧ ವಿಮಾನವನ್ನು ಚೈನಾ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತಲೇ ಸಿದ್ಧಪಡಿಸಿದೆ. ಇವುಗಳನ್ನು ಚೈನಾದ ವಾಯುಪಡೆ ಬಳಸ್ತಾ ಇಲ್ಲ. ಪಾಕಿಸ್ತಾನ ಸೇರಿದಂತೆ ಒಂದಷ್ಟು ದೇಶಗಳಿಗೆ ಪಾಕಿಸ್ತಾನದ ಮೂಲಕವೇ ಚೈನಾ ಇವುಗಳನ್ನು ಮಾರಾಟ ಮಾಡಿಸ್ತಾ ಇದೆ. ಮ್ಯಾನ್ಮಾರ್, ನೈಜೀರಿಯಾಗಳು ಈ ಯುದ್ಧ ವಿಮಾನವನ್ನು ಖರೀದಿ ಮಾಡಿವೆ. ಮೊನ್ನೆ ಅಜರ್ಬೈಜಾನ್ಗೆ ಕೂಡ ಪಾಕಿಸ್ತಾನ ಈ JF-17ಗಳನ್ನು ಮಾರಾಟ ಮಾಡುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಈಗ ಇದೇ ಯುದ್ಧ ವಿಮಾನಗಳನ್ನು ಲಿಬಿಯಾದ ನ್ಯಾಷನಲ್ ಆರ್ಮಿಗೆ ಕೂಡ ಪಾಕಿಸ್ತಾನ ಕೊಡೋದಕ್ಕೆ ಹೋಗ್ತಾ ಇದೆ. ಇದರ ಜೊತೆಗೆ ವಾಯುಪಡೆಯ ತರಬೇತಿಗಾಗಿ ಸೂಪರ್ ಮುಶಾಕ್ ಏರ್ಕ್ರಾಫ್ಟ್ಗಳನ್ನು ಕೊಡ್ತಾ ಇದೆ. ಹಾಗೆ ನೌಕಾಪಡೆಗೆ ಬೇಕಾದ ಒಂದಷ್ಟು ಆಯುಧಗಳು, ರಾಕೆಟ್ ಲಾಂಚರ್ಗಳು, ರಡಾರ್ ಸಿಸ್ಟಮ್ಗಳನ್ನು ಕೂಡ ಪಾಕಿಸ್ತಾನ ಲಿಬಿಯಾದ ಸೇನಾ ಸರ್ಕಾರಕ್ಕೆ ಮಾರಾಟ ಮಾಡ್ತಾ ಇದೆ. ಇದರ ಜೊತೆ ಅಲ್ಲಿನ ಸೇನೆಯನ್ನು ತರಬೇತಿಗೊಳಿಸುವ ಕಾಂಟ್ರಾಕ್ಟನ್ನು ಕೂಡ ಪಾಕಿಸ್ತಾನ ತಗೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ಯಾವ ಆಯುಧಗಳು ಪಾಕಿಸ್ತಾನದ ಆಯುಧಗಳಲ್ಲ, ಎಲ್ಲ ಚೈನಾ ಮೇಡ್ ಆಯುಧಗಳೇ. ಆದರೆ ಇಲ್ಲಿ ಅನಧಿಕೃತ ಸರ್ಕಾರದ ಜೊತೆಗೆ ಚೈನಾ ನೇರವಾಗಿ ಡೀಲ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆಗಳಾಗಬಾರ್ದು, ಹೀಗಾಗಿ ಪಾಕಿಸ್ತಾನವನ್ನು ಮುಂದಿಟ್ಕೊಂಡು ಆಯುಧ ಮಾರಾಟವನ್ನು ಮಾಡಿಸ್ತಾ ಇದೆ. ಇಲ್ಲಿ ಪಾಕಿಸ್ತಾನದ್ದು ಬರೀ ಬ್ರೋಕರ್ ಕೆಲಸ, ದಲ್ಲಾಳಿ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಒಂದಷ್ಟು ಕಮಿಷನ್ ಅಂತೂ ಖಂಡಿತ ಅವರಿಗೆ ಇಲ್ಲಿ ಸಿಗುತ್ತೆ. ಆದರೆ ವಿಶ್ವಸಂಸ್ಥೆ, ಭದ್ರತಾ ಮಂಡಳಿಗಳು ಆಯುಧ ನಿರ್ಬಂಧ ಹೇರಿರೋ ದೇಶಕ್ಕೆ ಆಯುಧಗಳನ್ನು ಮಾರಾಟ ಮಾಡಿದರೆ ಅದು ಅಂತಾರಾಷ್ಟ್ರೀಯ ನಿಬಂಧನೆಗಳ ಉಲ್ಲಂಘನೆ ಆಗೋದಿಲ್ವಾ? ಖಂಡಿತ ಆಗುತ್ತೆ. ಈ ಆಯುಧ ಮಾರಾಟ ಅಂತಾರಾಷ್ಟ್ರೀಯ ಪರಿಶೀಲನೆಗೆ ಕೂಡ ಒಳಪಡಬೇಕಾಗತ್ತೆ. ಆದರೆ ಅದನ್ನು ವಿಶ್ವಸಂಸ್ಥೆ ಎಷ್ಟು ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಹಾಗೆ ಭಾರತ
ಈ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಒತ್ತಡ ಹೇರುವ ಕೆಲಸವನ್ನು ಮಾಡಬೇಕು. ವಿಶ್ವಸಂಸ್ಥೆಯ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಭಾರತ ದನಿ ಎತ್ತಬೇಕು. ಆದರೆ ಅಲ್ಲಿ ಎಲ್ಲ ಯುರೋಪಿಯನ್ ದೇಶಗಳು ಲಿಬಿಯಾದ ವಿಷಯದಲ್ಲಿ ಕಳ್ರೆ ಎಲ್ಲರೂ ತಮ್ಮ ತಮ್ಮ ಶಕ್ತಿಯಾನುಸಾರ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನ ಅನ್ನೋ ಕಳ್ಳನನ್ನ ಅಲ್ಲಿ ದಂಡಿಸೋರು ಯಾರು? ಆದರೂ ಇದು ಪಾಕಿಸ್ತಾನದ ಇತಿಹಾಸದಲ್ಲೇ ಅತಿ ದೊಡ್ಡ ಆಯುಧ ಡೀಲ್ ಅನ್ನೋದೊತ್ತು ನಿಜ. ಸ್ನೇಹಿತರೆ, ಇದೆಲ್ಲದರ ನಡುವೆ ಲಿಬಿಯಾದ ಅಧಿಕೃತ ಸರ್ಕಾರದ ಸೇನಾ ಮುಖ್ಯಸ್ಥ ಅಲ್ ಹದಾದ್ ಟರ್ಕಿಯ ರಕ್ಷಣಾ ಸಚಿವ ಯಾಸರ್ ಗುಲರ್ ಮತ್ತು ಸೇನಾ ಮುಖ್ಯಸ್ಥ ಸೆಲ್ಕುಕ್ ಬೈರಕ್ತರೋಗ್ಲು ಅವರನ್ನ ಭೇಟಿ ಮಾಡೋದಕ್ಕೆ ಆಂಕಾರಾಗಿ ಬಂದಿದ್ರು. ಅಲ್ಲಿಂದ ವಾಪಸ್ ಹೋಗುವಾಗ ಅವರ ವಿಮಾನ ಅಪಘಾತಕ್ಕೀಡಾಗಿದೆ. ಲಿಬಿಯಾದ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಅಲ್ ಹದಾದ್ ಮತ್ತು 4 ಅಧಿಕಾರಿಗಳು ಆ ವಿಮಾನ ಅಪಘಾತದಲ್ಲಿ ಸಾವಿಗೀಡಾಗಿರೋ ವಿಷಯವನ್ನ ಲಿಬಿಯಾದ ಅಧ್ಯಕ್ಷ ಅಬ್ದುಲ್ ಹಮೀದ್ ಬೈಬಾ ತಿಳಿಸಿದ್ದಾರೆ. ಇದು ಗೆಳೆಯರೆ ಪಾಕಿಸ್ತಾನದ ಲಿಬಿಯಾ ವೆಪನ್ ಡೀಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.